ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಂದು ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ಓಡ್ತಾ ಇರೋದು ವೆಯ್ಟ್ ಲಾಸ್ ಪೌಡರು, ಆರೋಗ್ಯ ಪೌಡರು. ಇದು ಬರೀ ಆರೋಗ್ಯ, ವೆಯ್ಟ್ ಲಾಸ್ಗಲ್ಲ, ಆರೋಗ್ಯಕ್ಕೂ ಎಲ್ಲ ತುಂಬ ಜನ ತೊಗೊಳ್ತಾ ಇದ್ದಾರೆ. ನನಗೊಂದು ನಿಮಿಷನೂ ಕುರ್ಸೋಕ್ಕಾಗ್ತಿಲ್ಲ. ತೊಗೊಂಡಿರೋರೇ ತೊಗೊಳ್ತಾ ಇದ್ದಾರೆ, ಹೊಸಬ್ರು ತೊಗೊಳ್ತಾ ಇದ್ದಾರೆ. ಎಲ್ರಿಗೂ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಮತ್ತು ಇದನ್ನು ಆರ್ಡ್ರ್ ಮಾಡ್ಬೇಕಾದ್ರೆ 8 ಪ್ರಾಡಕ್ಟ್ ಮಾಡ್ತೀನಿ. ಹಳೆ ವಿಡಿಯೋ ಎಲ್ಲ ನೋಡ್ಬೋದು ನೀವು. ಅಕಸ್ಮಾತ್ ನಿಮ್ಗೇನಾದರೂ ಬೇಕು ಅನ್ಸಿದ್ರೆ ಈ ಥರ ನಾನು ಮಾಡ್ತಿರೋ ಪ್ರಾಡಕ್ಟ್, ಗ್ರೀನ್ ಟೀ ಆಗಿರ್ಬೋದು, ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಬಾರ್ಲಿ ಗಂಜಿ ಆಗಿರ್ಬೋದು, ಹೆಸರುಕಾಳು ಜ್ಯೂಸು, ಕಷಾಯ ಪೌಡರು, ಮುಖಕ್ಕೆ ಹಚ್ಕೊಳ್ಳೋ ಎಣ್ಣೆ, ಫೇಸ್ ವಾಶ್ ಪೌಡರು, ರಾಗಿ ಅಂಬ್ಲಿ ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಆರ್ಡ್ರ್ ಕೊಡ್ಬೋದು. ರಾಯರೇ ನಾನು ಇವಾಗ ಶುರು ಮಾಡಿ 5 ತಿಂಗಳಾಯಿತು. 5 ತಿಂಗಳಿಗೆ ಒಂದು ಅಚೀವ್ ಮಾಡಿದ್ದೀನಿ ಅಂತ ಅಂದರೆ ಅದಕ್ಕೆಲ್ಲ ನಿಮ್ಮೆಲ್ಲರೂ ಪ್ರೀತಿ ಮತ್ತು ರಾಯರ ಆಶೀರ್ವಾದ ಅಂತ ಹೇಳ್ತೀನಿ ನಾನು. ಈಗ ನಾನು ಮೃತ್ತಿಕೆನ ಹೇಗೆ ನಾನು ಕಳಿಸ್ತೀನಿ ಅಂತ ವಿಡಿಯೋ ನೋಡೋಣ ಬನ್ನಿ. ನೋಡಿ, ಈ ಥರ ತಂದಿದ್ದೀನಿ. ಅದನ್ನು ಎಲ್ಲರಿಗೂ ಒಂದೇ ನಾನು ಅಳತೆ ಕೊಡ್ತಾ ಇರೋದು. ಈ ಥರ ಇದ್ರ ಮೇಲೆ ಅಂಟಿಸೋದು. ನೋಡಿ, ನಾನು ಮೃತ್ತಿಕೆ ಕೊಡಿ ಅಂತ ತುಂಬ ಜನ ಬಂದು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದು 10 ನಿಮಿಷನೂ ಇಲ್ಲ, ಅಷ್ಟು ಬೇಗ ಎಲ್ಲರೂ ಬಂದು ತೊಗೊಂಡ್ರು. ನಾನೇನು ₹1 ದುಡ್ಡು ಇಟ್ಕೊಂಡು ನಾನು ವ್ಯಾಪಾರ ಅಂತ ಮಾಡ್ತಾ ಇಲ್ಲ. ಇದು ಕೊರಿಯರ್ ಚಾರ್ಜ್ ಒಂದು ತೊಗೊಳ್ತಾ ಇದ್ದೀನಿ. ಇವಾಗವರೆಗೂ ಕೊರಿಯರ್ ಚಾರ್ಜ್ ತೊಗೊಂಡಿಲ್ಲ, ಕಳ್ಸಿದ್ಮೇಲೆ ತೊಗೊಳ್ಳೋಣ ಅಂತ ಈ ಥರ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರ ಕೈಗೆ ಸಿಕ್ಕಿಲ್ಲ ಅವರು ಬೇಜಾರು ಮಾಡ್ಕೊಬೇಡಿ. ನಾನು ನೆಕ್ಸ್ಟು ಯಾರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ, ಈ ವಿಡಿಯೋ ನೋಡೋರು, ಬೆಂಗಳೂರಲ್ಲಿ ಇರೋರು, ಕೆಂಗೇರಿ ಆಸುಪಾಸ್ ಇರೋರು ಯಾರಾದರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ರೆ ದಯವಿಟ್ಟು ನನ್ನ ನಂಬರ್ ಸ್ಕ್ರೀನ್ ಮೇಲೆ ಹೋಗ್ತಿರುತ್ತೆ. ಆ ನಂಬರ್ಗೆ ಬಂದು ವಾಟ್ಸಪ್ ಮಾಡಿದ್ರೆ ನಾನು ಅಡ್ರೆಸ್ ಕೊಡ್ತೀನಿ. ದಯವಿಟ್ಟು ನನಗೆ ಮೃತ್ತಿಕೆ ಬೇಕು, ನಾನು ವೀಣಕ್ಕನಿಗೆ ಫೋನ್ ಮಾಡಿರ್ತೀನಿ, ವೀಣಕ್ಕ ಕೊಡ್ತಾರೆ. ದಯವಿಟ್ಟು ನನಗೆ ಎಷ್ಟಿದ್ರೂ ನನಗೆ ಬೇಕು. ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ, ನನಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ. ಎಲ್ಲ ಸಮಸ್ಯೆನೂ ಭಗವಂತ ಗುರುರಾಯರು ಪರಿಹರಿಸ್ಲಿ ಅಂತ ಕೇಳ್ಕೊಳ್ತೀನಿ, ಬಗೆಹರಿಸ್ಲಿ, ಅವ್ರಿಗೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸಾಧ್ಯ ಆದಷ್ಟು ನಾನು ತಂದಿರೋದ್ರಲ್ಲಿ ಎಲ್ರಿಗೂ ನೆನೆ ನೋಡಿರ್ಬೋದು ವಿಡಿಯೋನ, ಸಣ್ಣ ಡಬ್ಬಿ ಮಾಡಿ ಕೊಟ್ಟಿದ್ದೀನಿ. ಆ ಡಬ್ಬಿ ಇದ್ರೊಳಗಡೆ ಇದೆ. ಅವ್ರ ಅಡ್ರೆಸ್ನ ನಾನು ಈ ಥರ, ನನಗಿದ್ರಲ್ಲಿ ಸ್ವಲ್ಪ ಕೆಲಸನೂ ಜಾಸ್ತಿ ಆಗ್ತಿದೆ ಮತ್ತು ನನ್ನ ಕೈಯಿಂದ ಖರ್ಚು ಆಗ್ತಿದೆ. ನಾನು ₹10 ಖರ್ಚು ಮಾಡಿದ್ರೆ ಭಗವಂತ ನನಗೆ 10 ಕೋಟಿ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಣ್ಣನ ಮನೆಗೆ ಹೊರಟಿದ್ದೆ, ರೆಡಿ ಆಗ್ತಿದ್ದೆ. ಸರಿ, ಇದೊಂದು ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತ. ಇದು ಶನಿವಾರ ಬೆಳಗ್ಗೆ 12 ಗಂಟೆ ವಿಡಿಯೋ. ಇದು ನೋಡಿ, ಮೃತ್ತಿಕೆ ಬೇಕು ಅಂತ ದಯವಿಟ್ಟು ಇನ್ಯಾರು ಕೇಳಬೇಡಿ. ನಾನು ಯಾವಾಗಾದ್ರೂ ತಂದಿದ ತಕ್ಷಣ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಕೊಟ್ಟಿರೋರಿಗೆ ನೆಕ್ಸ್ಟ್ ಟೈಮ್ ಕೊಡಲ್ಲ, ಬೇರೆಯವ್ರಿಗೆ ಕೊಡ್ತೀನಿ. ಯಾರಿಗಾದ್ರೂ ವಿಡಿಯೋ ನೋಡಿಕೊಂಡು ತಕ್ಷಣ ಬನ್ನಿ. ವಿಡಿಯೋ ನೋಡ್ಬಿಟ್ಟು ಒಂದು 2-3 ದಿನ ಆದಮೇಲೆ ಬಂದರೆ ನಿಜವಾಗ್ಲೂ ಸಿಗಲ್ಲ. ನಾನು ಸ್ಯಾರಿದು ಅಷ್ಟೇ, ಸ್ಯಾರಿ ವಿಡಿಯೋ ಅಪ್ಲೋಡ್ ಮಾಡಿದ ಅರ್ಧ ಗಂಟೆಗೆ ಸ್ಯಾರಿ ಖಾಲಿ ಆಗುತ್ತೆ. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಭಗವಂತನ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ, ನೀವೆಲ್ಲರೂ ಪ್ರೀತಿಯಿಂದ ನಾನು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಯಶಸ್ಸು ಕಾಣ್ತಾ ಇದ್ದೀನಿ. ನೋಡಿ, ಈ ಥರ ಅಂಟಿಸೋದು. ಈ ಕೊರಿಯರ್ ಅವ್ರು ಬಂದ್ಬಿಡ್ತಾರೆ, ಅದಕ್ಕೋಸ್ಕರ ನಾನು ಇದೊಂದು ಅಂಟಿಸೋದು ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ನೋಡಿ ಈ ಥರ ನಾನು ಕಳಿಸ್ತಾ ಇರೋದು. ಇದುವರೆಗೂ ನಾನು ಯಾರ ಹತ್ರನೂ ₹1 ತೊಗೊಂಡಿಲ್ಲ. ಇವಾಗ ನಾನು ತೊಗೊಳ್ತೀನಿ. ಅದೇನು ನನಗೆ ಖರ್ಚು ಬಿದ್ದಿದೆ ಅಷ್ಟು ಮಾತ್ರ. ₹1 ಹೆಚ್ಚಿಗೆನೂ ಬೇಡ, ₹1 ಕಡಿಮೆನೂ ಬೇಡ, ಆ ಥರ ನಾನು ತೊಗೊಳ್ತೀನಿ. ಇವಾಗ ಕೊರಿಯರ್ ಅವ್ರು ಬರ್ತಾರೆ. ಇದು ಸಣ್ಣ ವಿಡಿಯೋ. ಇನ್ನು ಯಾರಾದರೂ ಮೃತ್ತಿಕೆ ಬೇಕು ಅಂತ ದಯವಿಟ್ಟು ನನಗೆ ಹೇಳಬೇಡಿ. ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ. ನಾನು ಇವತ್ತು ಬೆಳಗ್ಗೆನೂ ವೀಣಮ್ಮನಿಗೆ ಫೋನ್ ಮಾಡಿದ್ದೆ. ವೀಣಮ್ಮ ನನ್ನ ವಿಡಿಯೋ ನೋಡ್ತಾ ಇರ್ತಾರಂತೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ವಿಡಿಯೋನ, ಮತ್ತು ತುಂಬ ಖುಷಿ ಆಯಿತು. ಎಷ್ಟು ನಿಮಗೆ ಕೆಲಸ ಇದ್ರೂ ಅದ್ರ ಮಧ್ಯ ಡಬ್ಬಿ ತಂದು ಹಾಕಿ ಕೊಡ್ತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಅಂತ ಮಾತಾಡಿದ್ರು ವೀಣಮ್ಮ. ಬೆಳಗ್ಗೆ ಕೇಳಿದೆ, ವೀಣಮ್ಮ ಸಿಗುತ್ತಾ ವೀಣಮ್ಮ ಅಂದೆ. ಇಲ್ಲಮ್ಮ ಆಗಲ್ಲ ಅಂತ ಹೇಳಿದ್ರು, ಕೊರಿಯರಲ್ಲಿ ಕೊಡಲ್ಲ, ನೀವೇ ಖುದ್ದಾಗಿ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಯಾರಾದರೂ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಯಾರಾದರೂ ಮಂತ್ರಾಲಯಕ್ಕೆ ಹೋಗೋರು ಇದ್ದರೆ ದಯವಿಟ್ಟು ನನಗೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ, ಅಲ್ಲಿ ಬಂದು ನನಗೆ ಇದು ಮಾಡ್ಬೋದು, ವಾಟ್ಸಪ್ ಮಾಡಿ, ನಾನು ತರಿಸ್ಕೊಳ್ತೀನಿ. ನೀವು ತಂದು ಕೊಟ್ಟಿರೋದು ಪುಣ್ಯನೂ ನಿಮಗೆ ಸೇರುತ್ತೆ, ನಾನು 4 ಜನಕ್ಕೆ ಕೊಟ್ಟಿರೋದು ಪುಣ್ಯ ನನಗೆ ಸೇರುತ್ತೆ. ಎಲ್ಲರೂ ಕಷ್ಟನ ಭಗವಂತ ಪರಿಹಾರ ಮಾಡಲಿ, ಅವ್ರಿಗೆ ಆರೋಗ್ಯ ಕೊಡಲಿ, ಅವ್ರದ್ದು ಏನೇನು ಆಸೆಗಳಿದೆ ಎಲ್ಲ ಈಡೇರಿಸಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರೋ 8 ಪ್ರಾಡಕ್ಟು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಅಲ್ಲಿ ನೀವು ಆರ್ಡ್ರ್ ಕೊಡ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.